60% ಕಮಿಷನ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಒಂದು ರೀತಿಯಾಗಿ ಕೇಂದ್ರ ಮಂತ್ರಿಯ ಹೇಳಿಕೆಗೆ ಅವರಿಗೆ ನಿದ್ದೆಗೆಡಿಸಿದೆ. ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಕಮಿಷನ್ ಆರೋಪವನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ 30 40 60% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದಂತ ಹೇಳಿಕೆ ಸಿದ್ದರಾಮಯ್ಯನವರ ನಿದ್ದೆಗೆಡಿಸಿದೆ. ಬಿಜೆಪಿ ಪಕ್ಷ ಇದ್ದಾಗ 40% ಕಮಿಷನ್, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ 60% ಕಮಿಷನ್. ದಳ ನಾಯಕನಿಗೆ ಕಮಲ ಬೆಂಬಲವನ್ನ ಸೂಚಿಸಿರುವ ವಿಚಾರವಾಗಿ ಸಿಎಂಗೆ ಟೆನ್ಷನ್ ಶುರುವಾಗಿದೆ. ಎಸ್, ಕರ್ನಾಟಕ ಸರ್ಕಾರ ದಿವಾಳಿಯಾಗುವತ್ತ ಹೆಜ್ಜೆಯನ್ನ ಇಡುತ್ತಾ ಇದೆ. ಅನುದಾನಿತ ಕಡಿತ ಅಭಿವೃದ್ಧಿ ಕಾರ್ಯಗಳಲ್ಲಿನ ನಿಧಾನಗತಿ ಸರ್ಕಾರದ ಈ ನಡೆಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಎನ್ನುವ ಮುಖಾಂತರವಾಗಿ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಒಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಕಡೆ ಸರ್ಕಾರಕ್ಕೆ 60% ಕಮಿಷನ್ ಆರೋಪ ಮಾಡಿದ ನಂತರ ಈಗ ದಳಪತಿಗೆ ಬಿಜೆಪಿ ನಾಯಕರು ಕೂಡ ಒಂದು ಕಡೆ ಸಪೋರ್ಟಿವ್ ಆಗಿ ಹೇಳಿಕೆಗಳನ್ನ ಕೊಡುತ್ತಿದ್ದಾರೆ. ಸರ್ಕಾರದ ಈ ನಡೆಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ. ಸರ್ಕಾರದ ನಡೆಯ ವಿಚಾರವನ್ನ ತಿಳಿಸ್ತಾ ಹೋಗಿದ್ದಾರೆ. ರಾಜ್ಯ ದಿವಾಳಿಯತ್ತ ಸಾಗ್ತಾ ಇದೆ ಅಂತ ಅಶೋಕ್ ವಾಗ್ಬಾಣ ಪ್ರಯೋಗ ಮಾಡಿದ್ದಾರೆ. ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯಗಳು ದಿವಾಳಿಯ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಅದೇ ರೀತಿ ಕರ್ನಾಟಕನೂ ಕೂಡ ದಿವಾಳಿಯತ್ತ ಹೆಜ್ಜೆ ಇಡ್ತಾ ಇದೆ. ಈ ಸರ್ಕಾರ ಮೊನ್ನೆ ಕುಮಾರಸ್ವಾಮಿ ಅವರು ಇದೊಂದು 60% ಸರ್ಕಾರ ಅಂತ ಹೇಳಿದ್ದಾರೆ. ನಾನು ಬೆಳಗ್ಗೆನೂ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ. ಅಣ್ಣ, ಬಹಳ ಸ್ಲೋ ಆಗಿ ಹೇಳಿದ್ದೀರಾ ನೀವು, ನಿಧಾನವಾಗಿ ಗೊತ್ತಾಗಿದೆ. 6 ತಿಂಗಳಿಂದಾನೇ 60% ಆಗಿದೆ. ಇದು ಮೊದಲು 40% ಇತ್ತು, ಈಗ 60%. ಇನ್ನ 3 ತಿಂಗಳಿಗೆ ಅದು 65%ಗೇನೋ ರೈಸ್ ಮಾಡಬೇಕು ಅಂತ ಮಂತ್ರಿಮಂಡಲದಲ್ಲೆಲ್ಲ ಚರ್ಚೆ ನಡೀತಾ ಇದೆಯಂತೆ ಅಂತ ನಾನು ಕುಮಾರಣ್ಣವರಿಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ. ಇಲ್ಲ ಬ್ರದರ್, ಲೇಟಾಗಿ ಆಯ್ತು ಅಂತ ಹೇಳಿದ್ದಾರೆ ಕುಮಾರಣ್ಣ. ಅಂದ್ರೆ ಈ ಸರ್ಕಾರ ಪಕ್ಕ 60% ವಸೂಲಿ ಮಾಡ್ತಾರೆ. ಎಕ್ಸಾಂಪಲ್ ಒಂದು, ಬೆಂಗಳೂರಲ್ಲಿ ನೀವು ಯಾರನ್ನ ಕೇಳಿ ಮನೆ ಕಟ್ಟಬೇಕಾದ್ರೆ 30-40 ಸೈಟ್ಗೆ 10 ಲಕ್ಷ ನೀವು ಕಮಿಷನ್ ಕೊಡ್ಬೇಕು. 30-40ಗೆ ಬಡವರು ಮಿಡ್ಲ್ ಕ್ಲಾಸ್, 40-60ಗೆ 20 ಲಕ್ಷ ಕೊಡ್ಬೇಕು. ಅಬೌವ್ ದಟ್ 50-80 ಆ ತರ ಇದ್ರೆ ನೀವು 40 ಲಕ್ಷ ಕೊಡ್ಬೇಕು. ಹಿಮಾಚಲ ಪ್ರದೇಶ ಎಸ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದಂದ್ರೆ ಕರ್ನಾಟಕ ಸರ್ಕಾರ ದಿವಾಳಿಯಾಗುವತ್ತ ಹೆಜ್ಜೆ ಇಡ್ತಾ ಇದೆ. ಯಾಕಂದ್ರೆ ಅನುದಾನವನ್ನ ಕಡಿತ ಮಾಡ್ತಾ ಇದೆ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹೊಸತನ ಇಲ್ಲ ಎನ್ನುವ ಮುಖಾಂತರವಾಗಿ ಸರ್ಕಾರದ ನಡೆಯ ವಿಚಾರವಾಗಿ ತಮ್ಮ ವಾಗ್ಬಾಣವನ್ನ ಪ್ರಯೋಗ ಮಾಡಿರುವಂತದ್ದು.